ಶುಭೋದಯ, ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ. ಬೆಳಗಾದರೆ ವಾರದ 5 ಅಥವಾ 6 ದಿನಗಳು ಓಡಾಟ, ಬರೀ ಓಟ ಅನ್ನೋದಾಯಿತು ಅಂದರೆ ಭಾನುವಾರದ ಭಾವನೆಯೇ ಬೇರೆ ತರಹದ್ದು ಅಲ್ವಾ? ತಡವಾಗಿ ಏಳೋದರ ಮಜವೇ ಬೇರೆ. ಏನೋ ಒಂದು ತರಹದ ಮನಃತೃಪ್ತಿ, ಅದೇ ಒಂದು ಬೇರೆಯದೇ ಭಾವನೆ. ಸಂತಸ, ತೃಪ್ತಿ, ಆಹ್ಲಾದಕರ ಭಾವನೆ ಒಮ್ಮೆಗೆ ಆಗುವುದರ ಮಜವೇ ಬೇರೆ. ಭಾವನೆ ಅಂತ ಬಂದಾಗ ಎಷ್ಟು ತರಹದ ಭಾವನೆಗಳನ್ನು ನೀವು ಹೇಳಬಲ್ಲಿರಿ? ಒಮ್ಮೆ ಇಲ್ಲಿ ಪಾಸ್ ಮಾಡಿ 1 ನಿಮಿಷ ಯೋಚನೆ ಮಾಡಿ, ಎಷ್ಟು ಭಾವನೆಗಳು ನೀವು ಹೆಸರಿಸಬಲ್ಲಿರಿ ಅಂತ. ಪಾಸ್ ಮಾಡಿ ಹೆಸರಿಸಿದರೆ ಬಹಳ ಸಂತೋಷ. ಎಷ್ಟು ಹೆಸರಿಸಿದ್ರಿ ಅಂತ ಕಮೆಂಟ್ಸ್ನಲ್ಲಿ ಮರೀದಿರ ನನಗೆ ಹೇಳಿ. ಇನ್ನು ಅದೇ ಪ್ರಶ್ನೆ ನೀವು ನನ್ನನ್ನು ಕೇಳೋದಾಯಿತು ಅಂದರೆ ಒಂದು ದೊಡ್ಡ ಪಟ್ಟಿನೇ ಇದೆ. ಸಂತೋಷ, ದುಃಖ, ಕೋಪ, ಭಯ, ಆಶ್ಚರ್ಯ, ಅಸಹ್ಯ, ಅನುರಾಗ, ಶಾಂತಿ, ನೋವು, ವಿಷಾದ, ಕರುಣೆ, ನಿರಾಶೆ, ವಿಶ್ವಾಸ, ಆತಂಕ, ಉತ್ಸಾಹ, ನಗು, ಅನುಮಾನ, ಕೃತಜ್ಞತೆ, ಖೇದ, ಸ್ನೇಹ, ಚಿಂತೆ, ಭಕ್ತಿ, ಶ್ರದ್ಧೆ, ದಯೆ, ಅಸೂಯೆ, ತಿರಸ್ಕಾರ, ನಾಚಿಕೆ, ನಮ್ರತೆ, ತೃಪ್ತಿ. ಅಬ್ಬಬ್ಬಬ್ಬಾ, ಎಷ್ಟೊಂದು ಭಾವನೆಗಳಿವೆ ಅಲ್ವಾ? ಹೌದು, ಮನಸ್ಸಿನಲ್ಲಿ ಏಳುವ ಈ ಭಾವನೆಗಳಿಗೆ ಎಣೆಯೇ ಇಲ್ಲ. ಕಾರಣವಿರುತ್ತೆ, ಆಳವೂ ಇರುತ್ತೆ. ಆದರೆ ಅದರ ತೀವ್ರತೆ ಅಂದರೆ ಇಂಟೆನ್ಸಿಟಿ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆಯದು. ಕಳೆದ ಅಧ್ಯಾಯದಲ್ಲಿ ನಾನು ನಿಮಗೆ ಹೇಳಿದ್ದೆ, ಇವತ್ತಿನ ಅಧ್ಯಾಯ ಭಾವನೆಗಳ ಲೋಕ ಅಂತ. ಮನಸ್ಸಿನ ಭಾವನೆಗಳ ಹಲವು ಮಜಲುಗಳು, ತರಂಗಗಳು ನಿಮ್ಮೊಂದಿಗೆ ನಾನು ಹಂಚ್ಕೋತಾ ಇದ್ದೀನಿ. ಭಾವನಾ ಲೋಕದ ವಿಹಾರಕ್ಕೆ ಹೋಗುವ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಭಾವನೆಗಳನ್ನು ಕಮೆಂಟ್ಸ್ಗಳ ಮೂಲಕ, ಅಭಿಪ್ರಾಯ, ಅನಿಸಿಕೆಯನ್ನು ದಯವಿಟ್ಟು ಹಂಚ್ಕೊಳ್ಳಿ. ಇನ್ನು ನಿಮ್ಮ ಆಪ್ತರಿಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋದು ಖಂಡಿತ ಮರಿಬೇಡಿ. ಇನ್ನು ನಾನು ಹೇಳಿದ ಹಾಗೆ ನಮ್ಮ ಭಾವನೆಗಳ ಲೋಕ. ಬನ್ನಿ ಸ್ನೇಹಿತರೆ, ಭಾವನಾ ಲೋಕದ ಪಯಣ ಮುಗಿಸಿ ಬರುವ. ನಮ್ಮ ಭಾವನಾ ಲೋಕದ ಮೊದಲನೆಯ ಪ್ರಶ್ನೆ ಇಲ್ಲಿದೆ ಸ್ನೇಹಿತರೆ. ಕೆಲವರಿಗೆ ಕೋಪ, ಸಿಟ್ಟು ಜಾಸ್ತಿ ಏಕೆ? ಕೋಪ, ಸಿಟ್ಟನ್ನು ಹತೋಟಿಯಲ್ಲಿಡುವುದು ಹೇಗೆ? ನಾವು ಆಸೆ ಪಟ್ಟಿದ್ದು ನಮಗೆ ಸಿಗಲಿಲ್ಲವಾದಾಗ, ಇತರರು ನಮ್ಮ ವಿಚಾರದಲ್ಲಿ ಅನ್ಯಾಯವಾಗಿ ನಡೆದುಕೊಂಡಿದ್ದಾರೆ ಎನಿಸಿದಾಗ, ನಮ್ಮ ಬೇಕು ಬೇಡಗಳನ್ನು ಮನೆಯವರು ಬೇಕೆಂತಲೇ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎನಿಸಿದಾಗ, ನಾವು ಅಸಹಾಯಕರಾದಾಗ, ಅನಗತ್ಯವಾಗಿ ಇತರರು ನಮ್ಮ ಮೇಲೆ ಟೀಕೆ ಟಿಪ್ಪಣಿ ಮಾಡುತ್ತಿದ್ದಾರೆ ಎಂದು ಅನಿಸಿದಾಗ, ಆಕ್ರಮಣ ಭಾವನೆ ಮನಸ್ಸನ್ನು ಆವರಿಸಿದಾಗ ಸಿಟ್ಟು, ಕೋಪ ಬರುತ್ತದೆ. ಕೆಲವರಿಗೆ ಆನುವಂಶಿಕವಾಗಿ ಸಿಟ್ಟು, ಕೋಪ ಜಾಸ್ತಿ. ಕೆಲವರಿಗೆ ಕೀಳರಿಮೆಯಿಂದಾಗಿ ಸಿಟ್ಟು, ಕೋಪ ಹೆಚ್ಚುತ್ತದೆ. ಇತರರನ್ನು ಹೆದರಿಸಿ ಕೆಲಸ ತೆಗೆಯಲು ಅಥವಾ ತಮ್ಮನ್ನು ಅನುಸರಿಸುವಂತೆ ಮಾಡಲು ಕೋಪ, ಸಿಟ್ಟನ್ನು ಬೇಕೆಂತಲೇ ಪ್ರಕಟಿಸುತ್ತಾರೆ. ಮುಂಗೋಪಿಯಾದವನಿಗೆ ಕ್ಷುಲ್ಲಕ ಕಾರಣ ಅಥವಾ ಕಾರಣವಿಲ್ಲದೆಯೇ ಕೋಪ ಬರುತ್ತದೆ. ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕಾಗಿ ಕೋಪ ಬರುತ್ತದೆ ಎಂಬುದನ್ನು ವ್ಯಕ್ತಿ ಅಲ್ಲದೆ ಇತರರು ಗಮನಿಸಬೇಕು. ಅಂತಹ ಸನ್ನಿವೇಶ, ಸಂದರ್ಭಗಳನ್ನು ನಿವಾರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮನೆಗೆ ತಡವಾಗಿ ಬಂದರೆ ಹೆಂಡತಿ ಕೋಪಿಸಿಕೊಳ್ಳುತ್ತಾಳೆ ಎಂದಾದರೆ ಗಂಡನಾದವನು ಮನೆಗೆ ತಡವಾಗಿ ಬರಬಾರದು. ಗಂಡ ಬಂದ ಕೂಡಲೇ ನಡೆದು ಬಂದು, ಆಯಾಸಗೊಂಡಿದ್ದೀರಿ, ತಗೊಳ್ಳಿ ಕಾಫಿ ಅಥವಾ ಹಣ್ಣಿನ ರಸ ಕುಡಿಯಿರಿ ಎಂದು ಹೆಂಡತಿ ಉಪಚರಿಸಿದರೆ ಅದರ ಕಥೆಯೇ ಬೇರೆ. ಸಂಬಂಧದಲ್ಲಿ ನಂಬಿಕೆ, ಅನ್ಯೋನ್ಯತೆ ಬಹಳ ಮುಖ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು, ಆದಷ್ಟು ವಿರಾಮ ಮನೋಭಾವನೆಯನ್ನು ಅಂದರೆ ರಿಲ್ಯಾಕ್ಸ್ಡ್ ಆ್ಯಟಿಟ್ಯೂಡ್ ಹೊಂದಿರುವುದರಿಂದ ಸಿಡುಕು, ಕೋಪವನ್ನು ತಗ್ಗಿಸಬಹುದು. ಕೋಪ ಬರುವಂತಹ ಸನ್ನಿವೇಶದಲ್ಲಿ ತತ್ಕ್ಷಣ ಪ್ರತಿಕ್ರಿಯೆ ತೋರಿಸದೆ 1 ಲೋಟ ನೀರು ಕುಡಿದು ಅಥವಾ ಮನಸ್ಸಿನಲ್ಲೇ 1ರಿಂದ 10ರವರೆಗೆ ಎಣಿಸಿ ಆ ಬಳಿಕ ಕೋಪ ಸಾಧುವೆ, ಕೋಪ ಏಕೆ ಬರುತ್ತಿದೆ, ನಾನು ಶಾಂತಚಿತ್ತನಾಗಿ ಈ ಸನ್ನಿವೇಶವನ್ನು ಎದುರಿಸಬೇಕು ಎಂದು ನಿರ್ಧರಿಸಬೇಕು. ಕೆಲವು ಸಲ ಕೋಪ ಇನ್ಯಾವುದೋ ಸನ್ನಿವೇಶ, ಸಂದರ್ಭದಿಂದ ಈ ಸನ್ನಿವೇಶಕ್ಕೆ, ಸಂದರ್ಭಕ್ಕೆ ವರ್ಗಾವಣೆಗೊಂಡಿರುತ್ತದೆ. ಅಂದರೆ ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ.
ಉದಾಹರಣೆಗೆ, ಗಂಡನ ಮೇಲಿನ ಕೋಪ ಪ್ರಕಟವಾಗಲಾರದಂಥದ್ದು ತಪ್ಪು ಮಾಡದ ಮಗುವಿನ ಮೇಲೆ ವರ್ಗಾವಣೆಯಾಗಿ ಆಕೆ ಮಗುವನ್ನು ಅಗತ್ಯಕ್ಕಿಂತ ಹೆಚ್ಚು ದಂಡಿಸಿರುತ್ತಾಳೆ. ಹಾಗೆಯೇ ಆಫೀಸ್ನಲ್ಲಿ ಆಗುವ ನಿರಾಶೆ, ಕೋಪ ಮನೆಯ ಮೇಲೆ ತಿರುಗುತ್ತದೆ. ಕೋಪದ ಸೌಮ್ಯ ನಿರುಪಾಯಕರ ಪ್ರಕಟಣೆಗೆ ಆಗಿಂದಾಗ್ಗೆ ಅವಕಾಶ ಮಾಡಿಕೊಡಬೇಕು. ಮುಕ್ತವಾಗಿ ಹೇಳುವುದರಿಂದ, ನನಗೆ ನಿಮ್ಮ ಮೇಲೆ ಈ ಕಾರಣದಿಂದ ಕೋಪ ಬಂದಿದೆ, ಅಥವಾ ಡೈರಿ ಬರೆದು ಭಾವನೆಯನ್ನು ಹೊರ ಹಾಕುವುದರಿಂದ ಕೋಪದ ತೀವ್ರತೆ ಮತ್ತು ವರ್ಗಾವಣೆ ತಪ್ಪುತ್ತದೆ. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ನಮ್ಮ ಸಾಮರ್ಥ್ಯ ಪೂರ್ಣವಾಗಿ ಪ್ರಕಟವಾಗಲು ಅಡ್ಡಿಯಾಗುವ ಆತಂಕ, ಭಯವನ್ನು ಹತೋಟಿಯಲ್ಲಿ ಇಡುವುದು ಹೇಗೆ? ಅಜ್ಞಾನವೇ ಭಯದ ಮೂಲ. ಕೀಳರಿಮೆ ಆತಂಕವನ್ನು ಪ್ರಚೋದಿಸುತ್ತದೆ. ಆದ್ದರಿಂದ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಬೇಕು. ಮೂಢನಂಬಿಕೆ, ಕಂದಾಚಾರಗಳನ್ನು ಬಿಡಿ. ಸಾಕಾರಣವಾಗಿ ಆಲೋಚಿಸುವುದನ್ನು ಅಭ್ಯಾಸ ಮಾಡಿ. ಪ್ರತಿಯೊಂದು ಸನ್ನಿವೇಶ, ಸಮಸ್ಯೆ, ವಿಷಯದ ಎಲ್ಲ ಮುಖಗಳನ್ನು ಗಮನಿಸಿ. ಸಾಧಕ ಬಾಧಕಗಳನ್ನು ಚಿಂತಿಸಿ. ಇತರರ ಅಭಿಪ್ರಾಯ, ಸಹಾಯವನ್ನು ಪಡೆಯಿರಿ. ವಸ್ತುನಿಷ್ಠವಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಫಲಾಫಲಗಳ ಬಗ್ಗೆ ಚಿಂತೆ ಬೇಡ. ಮನಸ್ಸುಗಳು ವಿರಮಿಸಲು ನೆರವಾಗುವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿ. ದೇವರ ಪೂಜೆ, ಧ್ಯಾನ, ಕ್ರೀಡೆಗಳು, ಸಂಗೀತ, ಪ್ರಕೃತಿಯೊಂದಿಗೆ ಒಡನಾಟ, ಆತ್ಮೀಯರೊಡನೆ ಸಂವಾದ ಇವೆಲ್ಲ ಸಹಾಯಕಾರಿ. ಆಶಾವಾದಿಯಾಗಿ ಯಾವುದೇ ಸಮಸ್ಯೆಯನ್ನು ಎದುರಿಸುವುದರಿಂದ ಆತಂಕಕ್ಕೆ ಎಡೆಯೇ ಇರುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಬೇಸರ, ದುಃಖವನ್ನು ನಿಭಾಯಿಸುವುದು ಹೇಗೆ? ಯಾವುದೇ ನಷ್ಟ, ಸೋಲು, ಕಷ್ಟ, ಸಾವು, ಅಗಲಿಕೆ, ಬೇಸರ, ದುಃಖಕ್ಕೆ ಸಾಮಾನ್ಯ ಕಾರಣ. ಜೀವನವೆಂದರೆ ಬರೀ ಸುಖ, ಆನಂದ, ಲಾಭ, ಗೆಲುವು ಅಂತ ತಿಳಿಯಬೇಡಿ. ಜೀವನದಲ್ಲಿ ಕಷ್ಟ ನಷ್ಟಗಳು ಸಹಜ, ಸ್ವಾಭಾವಿಕ ಎಂದು ತಿಳಿಯುವುದು ಬಹಳ ಮುಖ್ಯ. ನಮ್ಮ ಸಾಧನೆ, ನಮ್ಮ ಸಂಪನ್ಮೂಲಗಳು ಎಷ್ಟೇ ಕಡಿಮೆ ಇರಲಿ, ಅವುಗಳ ಬಗ್ಗೆ ಹೆಮ್ಮೆ, ತೃಪ್ತಿಯನ್ನು ಪಡುವುದರಿಂದ, ಅದು ಅಭ್ಯಾಸವಾಗುವುದರಿಂದ ನಮಗೆ ಒಳಿತು. ಆಸೆಯೇ ದುಃಖದ ಮೂಲ ಎಂದು ಭಗವಾನ್ ಬುದ್ಧ ಹೇಳಿದ್ದುಂಟು. ಇತಿಮಿತಿಯಲ್ಲಿ ಆಸೆ, ಆಕಾಂಕ್ಷೆಗಳು ಇದ್ದರೆ ತೊಂದರೆ, ನಿರಾಶೆಗಳು ಕಡಿಮೆಯಾಗುತ್ತವೆ. ನಮ್ಮ ಬೇಕುಗಳು ಬೆಳೆಯುತ್ತಾ ಹೋದರೆ ಆಸೆ ಮಿತಿಮೀರಿ ಅದು ಅತಿ ಆಸೆಯಾಗಿ ದುರಾಸೆಯಾದ ಮಟ್ಟವನ್ನು ಮುಟ್ಟಿದರೆ ನೋವು, ಸಂಕಟ, ದುಃಖ ಕಟ್ಟಿಟ್ಟ ಬುತ್ತಿ. ದುಃಖ, ಬೇಸರದ ಸಂದರ್ಭಗಳಲ್ಲಿ ಒಂಟಿಯಾಗಿರಬೇಡಿ. ಆತ್ಮೀಯರ ಜೊತೆ ಬೇಸರ, ದುಃಖಗಳನ್ನು ಹಂಚಿಕೊಳ್ಳಿ. ಆಗ ಅವು ತಗ್ಗುತ್ತವೆ. ಮಕ್ಕಳು, ಮುದ್ದು ಪ್ರಾಣಿಗಳು, ಒಳ್ಳೆಯ ಬಂಧು ಮಿತ್ರರು, ಗಿಡ, ಮರ, ನದಿ, ಬೆಟ್ಟಗಳು ದುಃಖವನ್ನು ಮರೆಸುವ ಸಂಜೀವಿನಿ. ನಿಮಗೆ ಇಷ್ಟವಾದ ಹಾಡು, ಸಂಗೀತವನ್ನು ಕೇಳಿ. ರಾಮಾಯಣ, ಮಹಾಭಾರತದಂತಹ ಕಾವ್ಯಗಳನ್ನು ಓದಿ. ದುಃಖ, ನಷ್ಟವನ್ನು ಭರಿಸುವ ಶಕ್ತಿ ನಿಮಗೆ ಖಂಡಿತ ಬರುತ್ತದೆ. ಇನ್ನು ಸ್ನೇಹಿತರೆ, ನಮ್ಮ ಭಾವನೆಗಳ ಜೊತೆಗೆ ಕಾಣಸಿಗುವುದು ನಮ್ಮ ಸುಪ್ತ ಮನಸ್ಸಿನ ಒಂದು ನಿದ್ರಾಲೋಕ. ಭಾವನಾ ಲೋಕದಿಂದ ನಿದ್ರಾಲೋಕಕ್ಕೆ ನಮ್ಮ ಪಯಣ ಸಾಗಲಿದೆ. ಮುಂದಿನ ನಮ್ಮ ಪ್ರಶ್ನೆ ನಿದ್ರಾಲೋಕಕ್ಕೆ ಸಂಬಂಧಪಟ್ಟಿದ್ದು. ಭಯ, ದುಃಖ, ಕೋಪಗಳಿದ್ದಾಗ ನಿದ್ರೆ ಬಂದರೆ ಹಿತವಾಗಿರುತ್ತೆ, ಆದರೆ ನಿದ್ರೆಯೇ ಬರುವುದಿಲ್ಲ. ಇದಕ್ಕೇನು ಪರಿಹಾರ? ಅತಿಯಾದ ಮಾನಸಿಕ ಶ್ರಮವಾದಾಗ ನಿದ್ರೆ ಬರದಿರುವುದು ಸ್ವಾಭಾವಿಕ. ದೇಹದಲ್ಲಿ ಹೆಚ್ಚು ಅಡ್ರಿನಲಿನ್ ರಸದೂತ ಉತ್ಪತ್ತಿಯಾಗಿ ನಮ್ಮನ್ನು ಹೋರಾಟ ಅಥವಾ ಪಲಾಯನಕ್ಕೆ ಸಜ್ಜು ಮಾಡುತ್ತದೆ. ಹೀಗಾಗಿ ನಿದ್ರೆ ಬಾರದಂತೆ ಮಾಡುತ್ತದೆ. ಭಯ, ದುಃಖ, ಕೋಪವಿದ್ದಾಗ ಈ ಭಾವನೆಗಳು ತಗ್ಗಲು ನಮ್ಮ ಆಲೋಚನಾ ಧಾಟಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಭಯವಿದ್ದಾಗ ಇನ್ನಷ್ಟು ಭಯಪಡಿಸುವ ಆಲೋಚನೆಗಳನ್ನು, ದುಃಖವಿದ್ದಾಗ ಕೀಳರಿಮೆಯ ಆಲೋಚನೆಗಳನ್ನು, ಕೋಪವಿದ್ದಾಗ ತತ್ಸಮವಾದ ವಿಚಾರಗಳನ್ನು ಮನಸ್ಸಿನಿಂದ ಹೊರಹಾಕಬೇಕು. ಮೊದಲಿಗೆ ಇವಕ್ಕೆ ವಿರುದ್ಧವಾದ, ಮನಸ್ಸಿಗೆ ಮುದ ಕೊಡುವ, ಹಿತ ಕೊಡುವ ವಿಚಾರ, ಆಲೋಚನೆಗಳನ್ನು ಮಾಡಬೇಕು. ಅಂದರೆ ಇದನ್ನು ನಾವು ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಥವಾ ನಮ್ಮ ಜೀವನದ ಸುಖಮಯ, ಆಹ್ಲಾದಕರ ಅನುಭವಗಳನ್ನು ನೆನೆಸಿಕೊಳ್ಳಬೇಕು. ಇದನ್ನು ನಾವು ಗ್ರ್ಯಾಟಿಟ್ಯೂಡ್ ಥಿಂಕಿಂಗ್ ಅಥವಾ ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಕೂಡ ಹೇಳ್ತೀವಿ. ಇದನ್ನು ಬರೆಯುವ ಒಂದು ವಿಧಾನ. ಆಗ ಮನಸ್ಸಿಗೆ ನೆಮ್ಮದಿ ಮೂಡಿ ನಿದ್ರೆ ಬರುತ್ತದೆ. ಯಾವುದೇ ಕಾರಣದಿಂದ ನಿದ್ರೆ ಬರದಿದ್ದಾಗ ನಿದ್ರೆ ಬರಲಿಲ್ಲವೇ ಎಂದು ಚಿಂತಿಸಬೇಡಿ. ಹಾಸಿಗೆಯಲ್ಲಿ ಅತ್ತಿಂದತ್ತ ಹೊರಳಾಡಬೇಡಿ. ಎದ್ದು ಏನಾದರೂ ಮಾಡುವುದಾದರೆ ಒಳಿತು. ಪುಸ್ತಕ ಓದಿ, ಸಣ್ಣ ದನಿಯಲ್ಲಿ ರೇಡಿಯೋ ಹಾಕಿ ಕೇಳಿ. ನಿದ್ರೆ ಬರುವಂತಾದ ಮೇಲೆ ಮಲಗಿ.
ಇದಾವುದೂ ನಿಮಗೆ ನೆರವಾಗದಿದ್ದರೆ ವೈದ್ಯರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಕಾಲ ಶಮನಕಾರಿ ಔಷಧವನ್ನು ನೀವು ಬಳಸಬಹುದು. ಇನ್ನು ನಿದ್ರೆಗೆ ಸಂಬಂಧಪಟ್ಟ ನಮ್ಮ ಮುಂದಿನ ಪ್ರಶ್ನೆ, ವ್ಯಕ್ತಿ ಎಷ್ಟು ಹೊತ್ತು ನಿದ್ರೆ ಮಾಡಬೇಕು? ವ್ಯಕ್ತಿ ಇಷ್ಟು ಹೊತ್ತು ನಿದ್ದೆ ಮಾಡಬೇಕು ಎಂಬ ನಿಯಮವೇನೂ ಇಲ್ಲ. ಸ್ವಾಭಾವಿಕವಾಗಿ ಮಕ್ಕಳು 10-12 ಗಂಟೆ ನಿದ್ರೆ ಮಾಡಿದರೆ ಇಳಿ ವಯಸ್ಸಿನವರು 4-5 ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ. ವಯಸ್ಕರು ಸಾಧಾರಣವಾಗಿ 6-7 ಗಂಟೆ ನಿದ್ರೆ ಮಾಡ್ತಾರೆ. ನಿದ್ರೆ ಒಂದು ಅಭ್ಯಾಸ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ನಿದ್ರೆ ಮಾಡಬೇಕೆಂಬುದನ್ನು ನಾವೇ ನಿರ್ಧರಿಸಿ ಅಭ್ಯಾಸ ಮಾಡಿಕೊಳ್ಳಬೇಕು. ಆದರೆ ನಿದ್ರೆ ಬಹಳ ಮುಖ್ಯ. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ನಿದ್ರೆಯಿಂದ ಮೈ ಮನಸ್ಸುಗಳು ವಿರಮಿಸಿ ಉಲ್ಲಾಸಿತವಾಗುವಂತೆ ಮಾಡಲು ಏನು ಮಾಡಬೇಕು? ಇದಕ್ಕೆ ಉತ್ತರ ಇಲ್ಲಿದೆ ಸ್ನೇಹಿತರೆ. ಮಲಗುವ ಕೋಣೆ ಮತ್ತು ಪರಿಕರಗಳು. ಕಡಿಮೆ ಸಾಮಾನುಗಳಿರುವ, ಒಳ್ಳೆಯ ಗಾಳಿ ಬರುವ, ಧೂಳು ಕಸವಿಲ್ಲದ ಕೋಣೆ ಮನಸ್ಸಿಗೆ ಸಂತೋಷ ಕೊಡುವಂತೆ ಅದನ್ನು ಅಲಂಕರಿಸಿ. ಹಾಸಿಗೆ ಹೊದಿಕೆಗಳನ್ನು ಆಗಾಗ್ಗೆ ಬದಲಿಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ದಿಂಬು ಆದಷ್ಟು ತೆಳುವಾಗಿರಲಿ. ಸೊಳ್ಳೆ, ತಿಗಣೆ ಇತ್ಯಾದಿ ಕೀಟಗಳ ಬಾಧೆಯನ್ನು ನಿವಾರಿಸಿಕೊಳ್ಳಬೇಕು. ಗದ್ದಲವಿರಬಾರದು. ಮಲಗುವ ಮೊದಲು 1 ಗಂಟೆ ಕಾಲ ಶರೀರ ಮತ್ತು ಮನಸ್ಸಿಗೆ ಶ್ರಮವಾಗುವಂತಹ ಕೆಲಸ ಚಟುವಟಿಕೆ ಮಾಡಬೇಡಿ. ಮಲಗುವ ಮೊದಲು 1 ಲೋಟ ನೀರು ಅಥವಾ ಹಿತವಾದ ದ್ರವ ಪದಾರ್ಥ, ಹಾಲು ಅಥವಾ ಹಣ್ಣಿನ ರಸವನ್ನು ಸೇವಿಸಿ. ಮಾದಕ ವಸ್ತುಗಳ ಅಂದರೆ ಬೀರ್ ಅಥವಾ ಬ್ರ್ಯಾಂದಿ ಖಂಡಿತ ಸೇವಿಸಬೇಡಿ. ಇನ್ನು ಮುಂದಿನ ಪ್ರಶ್ನೆ, ನಿದ್ರೆ ಬರದಿದ್ದರೆ ನಿದ್ರೆ ಮಾತ್ರೆಗಳನ್ನು ಉಪಯೋಗಿಸಬಹುದೇ? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿದೆ ನಮ್ಮ ಉತ್ತರ. ಶಮನಕಾರಿ ಮಾತ್ರೆಗಳಾದ ಕಾಂಪೋಸ್, ವೆಲಿಯಂ, ನೈಟ್ರೋವೇಟ್, ಲಿಬ್ರಿಯಂ, ಗಾರ್ಡಿನಲ್ಗಳನ್ನು ಜನ ನಿದ್ರಾ ಮಾತ್ರೆಗಳಾಗಿ ಬಳಸುತ್ತಾರೆ. ಎಚ್ಚರಿಕೆ ವಹಿಸದಿದ್ದರೆ, ವೈದ್ಯರ ಅನುಮತಿ ಪಡೆಯದಿದ್ದರೆ ಈ ಮಾತ್ರೆಗಳಿಗೆ ಕ್ರಮೇಣ ಮಾನಸಿಕ ಮತ್ತು ದೈಹಿಕ ಅವಲಂಬನೆ ಬೆಳೆದು ಮಾತ್ರೆ ತಿನ್ನುವುದು ಒಂದು ಚಟವಾಗುತ್ತದೆ. ಅಂದರೆ ಮಾತ್ರೆಯ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಹೋಗಬೇಕಾಗುತ್ತದೆ. 1 ಮಾತ್ರೆಯಿಂದ 20-30 ಮಾತ್ರೆ ತಿನ್ನುವ ಮಟ್ಟವನ್ನು ಜನ ಮುಟ್ಟಲೂಬಹುದು. ನಿದ್ರಾಭಂಗಕ್ಕೆ ಕಾರಣಾಂಶಗಳನ್ನು ನಿವಾರಿಸಿಕೊಳ್ಳದೆ ನಿದ್ರಾ ಮಾತ್ರೆಗಳನ್ನು ನುಂಗುವುದು ಖಂಡಿತ ಸರಿಯಲ್ಲ. ಅಗತ್ಯ ಬಿದ್ದಾಗ ವೈದ್ಯರ ನಿರ್ದೇಶನದಲ್ಲಿ 4-8 ವಾರಗಳ ಕಾಲ ನಿದ್ರಾ ಮಾತ್ರೆಗಳನ್ನು ಉಪಯೋಗಿಸುವುದರಿಂದ ಬಾಧಕವೇನೂ ಇಲ್ಲ. ಇನ್ನು ನಮ್ಮ ಮುಂದಿನ ಪ್ರಶ್ನೆ ಬಹಳ ಆಸಕ್ತಿಕರವಾದದ್ದು. ನಿದ್ರೆಯಲ್ಲಿ ಕೆಲವರು ಮಾತಾಡ್ತಾರೆ, ಕಿರುಚಾಡಿ ಅಳ್ತಾರೆ. ಏಕೆ? ಇದು ಅಸ್ವಾಭಾವಿಕವೇ? ಇದು ನಮ್ಮ ಪ್ರಶ್ನೆ. ಇಲ್ಲಿದೆ ಅದಕ್ಕೆ ಉತ್ತರ. ಇದು ಅಸ್ವಾಭಾವಿಕವೇನಲ್ಲ. ನಿದ್ರೆಯಲ್ಲಿ 2 ಹಂತಗಳಿವೆ. ಒಂದು NREM ಅಂತ ಹೇಳ್ತೀವಿ, ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್. ಇದು ಅದರ ಹಂತ. 40 ನಿಮಿಷಗಳ ಕಾಲ ಇರುವ ಈ ಹಂತದಲ್ಲಿ ಶರೀರ ವಿರಮಿಸುತ್ತದೆ. ಅದರ ಚಟುವಟಿಕೆಗಳೆಲ್ಲ ಅತಿ ಕಡಿಮೆಯಾಗಿ ತಳಮಟ್ಟವನ್ನು ಮುಟ್ಟಿ ಶಕ್ತಿಯನ್ನು ಉಳಿಸಿಕೊಳ್ಳುತ್ತದೆ. ಎರಡನೆಯದು REM ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಹಂತ. ಈ ಹಂತದಲ್ಲಿ ಮೆದುಳು ಸಕ್ರಿಯವಾಗಿದ್ದು ಕನಸುಗಳು ಬೀಳುತ್ತವೆ. ಕನಸಿನಲ್ಲಿ ನಮ್ಮ ಜಾಗೃತ ಮತ್ತು ಸುಪ್ತ ಮನಸ್ಸಿನ ಆಸೆ, ಅನುಭವಗಳೆಲ್ಲ ಪ್ರಕಟವಾಗುತ್ತವೆ. ಈ ಅವಧಿಯಲ್ಲಿ ವ್ಯಕ್ತಿ ತಾನು ಕನಸಿನಲ್ಲಿ ಕಂಡದ್ದಕ್ಕೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾನೆ. ಮಕ್ಕಳಲ್ಲಿ ನಿದ್ರೆಯಲ್ಲಿ ಮಾತನಾಡುವುದು, ಭಾವೋದ್ರೇಕ ಪ್ರಕಟವಾಗುವುದು ಸಾಮಾನ್ಯ ಸಂಗತಿ. ಇದಕ್ಕೆ ಚಿಕಿತ್ಸೆ ಖಂಡಿತ ಬೇಕಿಲ್ಲ. ಇನ್ನು ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಅಂದರೆ, ನಿದ್ರೆಯಲ್ಲಿ ನಡೆಯುವುದು ಅಸ್ವಾಭಾವಿಕವಲ್ಲವೇ ಎಂಬುದು. ಈ ಸ್ಥಿತಿಯನ್ನು ನಾವು ಸ್ಲೀಪ್ ವಾಕಿಂಗ್ ಅಥವಾ ಸೋಮ್ನಾಂಬುಲಿಸಮ್ ಅಂತ ಕರಿತೀವಿ. ಇದರಲ್ಲಿ 3 ಭಾಗಗಳಿವೆ. ಯಾವುದಪ್ಪ ಅದು ಅಂದರೆ, ಮೊದಲನೆಯ ಬಗೆ ಎನ್ನುವುದಾಯಿತು ಅಂದರೆ ಸ್ವಾಭಾವಿಕ ನಿದ್ರಾ ನಡಿಗೆ. ಮಕ್ಕಳು ವಯಸ್ಸಿನವರಲ್ಲಿ ಆಗೊಮ್ಮೆ ಈಗೊಮ್ಮೆ ನಡೆಯಬಹುದು. ಅದನ್ನು REM ಹಂತದಲ್ಲಿ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಹಂತದಲ್ಲಿ ಕನಸಿನ ಒಂದು ಭಾಗವಾಗಿ ಇದು ನಡೆಯುತ್ತದೆ. ಇದಕ್ಕೆ ಚಿಕಿತ್ಸೆ ಬೇಕಿಲ್ಲ. ಇನ್ನು ಎರಡನೆಯ ಬಗೆ ಎನ್ನುವುದಾಯಿತು ಅಂದರೆ ಉನ್ಮಾದದ ನಿದ್ರಾ ನಡಿಗೆ. ಸುಪ್ತ ಮನಸ್ಸಿನ ದ್ವಂದ್ವ ಸಮಸ್ಯೆ ನಿದ್ರಾ ನಡಿಗೆಯ ಮೂಲಕ ವ್ಯಕ್ತವಾಗಬಹುದು. ಈ ಬಗೆಯ ನಿದ್ರಾ ನಡಿಗೆಯಲ್ಲಿ ವ್ಯಕ್ತಿ ಸಂಕೀರ್ಣವಾದ ಉದ್ದೇಶ ಪೂರ್ವಕವಾದ ಚಟುವಟಿಕೆಗಳನ್ನು ಪ್ರದರ್ಶಿಸುತ್ತಾನೆ. ಉದಾಹರಣೆಗೆ, ರೂಮಿನಿಂದ ಹೊರಬಂದು ಗ್ಯಾರೇಜಿನ ಬಾಗಿಲು ತೆಗೆದು ವಾಹನವನ್ನು ಚಾಲಿಸಿ ನಿರ್ದಿಷ್ಟ ಜಾಗಕ್ಕೆ ಹೋಗಿ ಬರಬಹುದು. ಇನ್ನು 3ನೆಯ ಬಗೆ ಎನ್ನುವುದಾಯಿತು ಅಂದರೆ ಅಂಗದೋಷದ ನಿದ್ರಾ ನಡಿಗೆ. ಕಪೋಲ ಭಾಗದ ಅಪಸ್ಮಾರದಲ್ಲಿ ಫಿಟ್ಸ್ ಒಂದು ಭಾಗವಾಗಿ ನಿದ್ರಾ ನಡಿಗೆ ಕಾಣಿಸಿಕೊಳ್ಳಬಹುದು.
ಆದರೆ ಇಲ್ಲಿ ಸಂಕೀರ್ಣ ಚಟುವಟಿಕೆ ಉದ್ದೇಶಪೂರ್ವ ಚಟುವಟಿಕೆ ಸಾಧ್ಯವಾಗುವುದಿಲ್ಲ. ವ್ಯಕ್ತಿ ಗೊಂದಲದಲ್ಲಿದ್ದಾನೆ ಎಂದು ಕಾಣುತ್ತದೆ. ಬಾಗಿಲು ತೆಗೆದಿದ್ದರೆ ಮಾತ್ರ ಹೊರಗೆ ಸ್ವಲ್ಪ ದೂರ ಯಾಂತ್ರಿಕವಾಗಿ ಹೋಗುತ್ತಾನೆ ಅಷ್ಟೆ. ನಿದ್ರಾ ನಡಿಗೆ ಪದೇ ಪದೇ ಆಗುತ್ತಿದ್ದರೆ ಮನೋವೈದ್ಯಕೀಯ ಸಲಹೆ ಅತ್ಯಗತ್ಯ. ನಿದ್ರಾ ನಡಿಗೆಯಲ್ಲಿರುವ ವ್ಯಕ್ತಿಯನ್ನು ಜಾಗೃತಾವಸ್ಥೆಗೆ ತರಬಾರದು, ಅವನನ್ನು ಮುಟ್ಟಬಾರದು ಎಂಬ ತಪ್ಪು ನಂಬಿಕೆ ಇದೆ. ನಿದ್ರಾ ನಡಿಗೆಯಲ್ಲಿರುವಾತನನ್ನು ಮುಟ್ಟಿ ಜಾಗೃತಾವಸ್ಥೆಗೆ ತನ್ನಿ. ಏನಾಗುತ್ತಿದೆ ಎಂಬುದನ್ನು ವಿವರಿಸಿ ಹೇಳಿ. ತಾಳ್ಮೆಯಿಂದ ವ್ಯವಹರಿಸಿ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ನಮ್ಮ ಕೌನ್ಸಿಲಿಂಗ್ನಲ್ಲಿ ಬಹಳಷ್ಟು ಕೇಸಸ್ನಲ್ಲಿ ನಾವು ಇದನ್ನು ಕಾಣ್ತೀವಿ. ಏನಪ್ಪ ಪ್ರಶ್ನೆ ಅಂದರೆ, ನಿದ್ರೆಯಲ್ಲಿ ಹಲ್ಲು ಕಡಿಯುವುದು ರೋಗ ಸೂಚಕವೇ? ಇದು ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರ ಇಲ್ಲಿದೆ. ಈ ಪ್ರಶ್ನೆಯನ್ನು ಅನೇಕ ತಾಯಂದಿರು ಕೇಳ್ತಾರೆ. ಇದೇನು ರೋಗ ಸೂಚಕವಲ್ಲ. ಭಾವನಾತ್ಮಕವಾಗಿ ಗಲಿಬಿಲಿಗೊಂಡಿರುವ ಮಗು, ಅಭದ್ರತೆಯ ಭಾವನೆಗೆ ಒಳಗಾದ ಮಗು, ತನ್ನ ಸಿಟ್ಟು ಕೋಪವನ್ನು ಪ್ರಕಟಿಸಲಾಗದ ಮಗು ನಿದ್ರೆಯಲ್ಲಿ ಹಲ್ಲು ಕಡಿಯತೊಡಗಬಹುದು. ಆದ್ದರಿಂದ ಮಗುವಿನ ಕಷ್ಟ ಸಮಸ್ಯೆಗಳನ್ನು ಕೇಳಿ ಹೆಚ್ಚು ಗಮನ, ಆಸರೆಯನ್ನು ಕೊಡಬೇಕು. ಹಲ್ಲು ಕಡಿಯುವ ಮಗುವಿಗೆ ಹೊಟ್ಟೆಯಲ್ಲಿ ಜಂತುಗಳಿವೆ ಎಂದು ಜಂತುಗಳನ್ನು ನಾಶ ಮಾಡುವ ಔಷಧವನ್ನು ಸಾಮಾನ್ಯವಾಗಿ ವೈದ್ಯರು ಕೊಡ್ತಾರೆ. ಆದರೆ ಜಂತುಗಳಿರುವುದಕ್ಕೂ ಹಲ್ಲು ಕಡಿಯುವುದಕ್ಕೂ ಸಂಬಂಧವಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ನಿದ್ರೆಯಿಂದ ಎಚ್ಚರವಾದಾಗ ಕೆಲವು ಸೆಕೆಂಡುಗಳ ಕಾಲ ಇಡೀ ದೇಹ ಲಕ್ವ ಹೊಡೆದಂತೆ ನಿಷ್ಕ್ರಿಯವಾಗಿರುತ್ತದೆ. ಅಲ್ಲಾಡಿಸಲು ಆಗುವುದಿಲ್ಲ. ಕೂಗಲು ಪ್ರಯತ್ನಿಸಿದರೆ ಶಬ್ದವೂ ಬರುವುದಿಲ್ಲ. ಅನಂತರ ಸರಿ ಹೋಗುತ್ತೆ. ಇದು ಲಕ್ವ ಪಾರ್ಶ್ವವಾಯುವೇ? ಇದು ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರ ಅಲ್ಲ. ಇದನ್ನು ಸ್ಲೀಪ್ ಪ್ಯಾರಾಲಿಸಿಸ್, ನಿದ್ರೆಯ ಲಕ್ವ ಎಂದು ಜನ ಕರೆದರೂ ಇದು ಪಾರ್ಶ್ವವಾಯು ಲಕ್ವ ಅಲ್ಲ. ಕೆಲವರಲ್ಲಿ ನಿದ್ರೆಯ ಅವಧಿಯಲ್ಲಿ ಐಚ್ಛಿಕ ನರ ವ್ಯವಸ್ಥೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದು ಸಕ್ರಿಯಗೊಳ್ಳಲು ಕೆಲವು ಸೆಕೆಂಡುಗಳಷ್ಟು ಅವಧಿ ಬೇಕಾಗುತ್ತದೆ. ಸಹಜವಾಗಿ ಈ ಕೆಲವು ಸೆಕೆಂಡುಗಳ ಅವಧಿಯಲ್ಲಿ ದೇಹದ ಚಲನೆ ಸಾಧ್ಯವಾಗುವುದಿಲ್ಲ. ಇದೊಂದು ನಿರಪಾಯಕರ ಸ್ಥಿತಿ. ಮುಂದಿನ ಪ್ರಶ್ನೆ, ನಿದ್ರೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು, ಅದನ್ನು ತಪ್ಪಿಸುವುದು ಹೇಗೆ? ಚಿಕ್ಕ ಮೂತ್ರಚೀಲ, ಮೂತ್ರ ವಿಸರ್ಜನೆಯ ಮೇಲೆ ಹತೋಟಿ ಹೊಂದಿರುವ ನರಮಂಡಲದ ನ್ಯೂನತೆ, ಮೂತ್ರನಾಳದ ಸೋಂಕು, ತಂದೆ ತಾಯಿಗಳು ಮೂತ್ರ ವಿಸರ್ಜನೆಯ ಬಗ್ಗೆ ತರಬೇತಿ ಕೊಡದಿರುವುದು ಹಾಗೂ ಮಗುವಿಗೆ ಭಯ, ಆತಂಕ, ಬೇಸರ ಉಂಟಾಗುವುದು ನಿದ್ರೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದಕ್ಕೆ ಸಾಮಾನ್ಯ ಕಾರಣಗಳು. ಮಗುವಿಗೆ ಒಂದು ಹಂತದಲ್ಲಿ ಹತೋಟಿ ಇದ್ದು ಮತ್ತೊಂದು ಹಂತದಲ್ಲಿ ಹತೋಟಿಯನ್ನು ಕಳೆದುಕೊಂಡ ಬಹುತೇಕ ಪ್ರಕರಣಗಳಲ್ಲಿ ಕೊನೆಯ 2 ಕಾರಣಗಳೇ ಮಾನಸಿಕ ಜನ್ಯ ಅಂತ ಕಂಡುಬರುತ್ತದೆ. ಮಗುವನ್ನು ವೈದ್ಯರಿಗೆ ತೋರಿಸಿ ಅದಕ್ಕೆ ಯಾವುದೇ ಅಂಗದೋಷವಿಲ್ಲ, ಸೋಂಕಿಲ್ಲ ಎಂದು ನಿರ್ಧಾರವಾದರೆ ಮಾನಸಿಕ ಜನ್ಯ ನಿಯಂತ್ರಿತ ಮೂತ್ರ ವಿಸರ್ಜನೆಗೆ ಸರಳ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಈ ರೀತಿ ಇದೆ. ಮೊದಲನೇದಾಗಿ, ಮಗು ಮತ್ತು ತಂದೆ ತಾಯಿಗಳು ಈ ತೊಂದರೆಯು ತಾತ್ಕಾಲಿಕ ಅಂತ ನಿರ್ಧಾರ ಮಾಡಿ ನಿವಾರಣೆಯಾಗುವಂಥದ್ದು ಇದು ಅಂತ ತಿಳಿಬೇಕು. ಮಗುವಿಗೆ ಸಂಜೆ 7:30ಕ್ಕೆ ಊಟ ಕೊಡುವುದು, ಊಟದಲ್ಲಿ ನೀರು, ದ್ರವ ಪದಾರ್ಥಗಳನ್ನು ಕೊಡದಿರುವುದು ಅಭ್ಯಾಸವಾಗಬೇಕು. ಮಗು ಮಲಗುವ ಮೊದಲು ಮೂತ್ರ ಮಾಡಿ ಮಲಗುವುದು, ಮಧ್ಯರಾತ್ರಿ ಮಗುವನ್ನು ಎಬ್ಬಿಸಿ ಮೂತ್ರ ಮಾಡಿಸುವುದು, ಬೆಳಗ್ಗೆ ಎದ್ದು ಮಗು ಮೂತ್ರ ಮಾಡಿಕೊಳ್ಳದಿದ್ದರೆ ಆ ದಿನದ ತಾರೀಕಿನ ಮೇಲೆ ನೀಲಿ ಶಾಯಿಯಿಂದ ಗುರುತಿಸಬೇಕು. 7 ದಿನಗಳು ನೀಲಿ ಶಾಯಿಯಿಂದ ಗೆರೆ ಎಳೆಯುವಂತಾದರೆ ಮಗುವಿಗೆ ಅದಕ್ಕೆ ಇಷ್ಟವಾಗುವ ಬಹುಮಾನ ಕೊಡಿ. ಮೂತ್ರ ಮಾಡಿಕೊಂಡರೆ ಕೆಂಪು ಗೆರೆ ಎಳೆಸಬೇಕು ಮತ್ತು ಆ ವಾರ ಅದಕ್ಕೆ ಬಹುಮಾನವಿಲ್ಲ. ಆಗ ಮಗುವಿನ ಮನಸ್ಸಿಗೆ ತಾನು ಮೂತ್ರ ವಿಸರ್ಜನೆಯ ಮೇಲೆ ಹತೋಟಿ ಸಾಧಿಸಬೇಕು ಎಂಬ ಒತ್ತಾಸೆ ಉಂಟಾಗಿ ಸಮಸ್ಯೆ ನಿವಾರಣೆಯಾಗುತ್ತದೆ. ಇದನ್ನು ನಾವು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ನಿದ್ರೆಯಲ್ಲಿ ವೀರ್ಯ ಸ್ಖಲನವಾಗುವುದು ಒಂದು ದೋಷವೇ? ಅದರಿಂದ ಶರೀರ ದುರ್ಬಲವಾಗಿ ಲೈಂಗಿಕ ಶಕ್ತಿ ಕುಗ್ಗುತ್ತದೆಯೇ? ಇದಕ್ಕೆ ಉತ್ತರ ಇಲ್ಲಿದೆ. ಖಂಡಿತ ಇಲ್ಲ. ನಿದ್ರೆಯಲ್ಲಿ ವೀರ್ಯ ಸ್ಖಲನವಾಗುವುದು ಹರೆಯದಲ್ಲಿ ಸ್ವಾಭಾವಿಕ ನೈಸರ್ಗಿಕ ಕ್ರಿಯೆ. ಹರೆಯಕ್ಕೆ ಕಾಲಿಟ್ಟ ಹುಡುಗನಲ್ಲಿ ವೀರೋತ್ಪತ್ತಿ ಪ್ರಾರಂಭವಾಗುತ್ತದೆ. ವೀರ್ಯ ಚೀಲದಲ್ಲಿ ಸಂಗ್ರಹವಾಗುತ್ತದೆ. ನಿದ್ರೆಯ REM ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಲಿಂಗ ಉದ್ರೇಕವಾಗಿ ವೀರ್ಯ ಸ್ಖಲನವಾಗುತ್ತದೆ. ಈ ಹಂತದಲ್ಲಿ ಬೀಳುವ ಲೈಂಗಿಕ ಕನಸುಗಳು ಇದಕ್ಕೆ ಪ್ರೇರಣೆ ನೀಡುತ್ತವೆ. ನಿದ್ರೆಯಲ್ಲಿ ವೀರ್ಯ ಸ್ಖಲನವಾಗುವುದು ಒಂದು ದೋಷ, ಅದರಿಂದ ನಪುಂಸಕತ್ವ ಬರುತ್ತದೆ ಎಂದು ಹೇಳಿ ಹೆದರಿಸಿ ತಮ್ಮ ಚಿಕಿತ್ಸೆಯನ್ನು ಪಡೆದರೆ ನಪುಂಸಕತ್ವ ಬರುವುದಿಲ್ಲ ಎಂದು ಅಮಾಯಕ ಯುವಕರನ್ನು ನಂಬಿಸಿ ಹಣ ಕೀಳುವ ಡೋಂಗಿ ವೈದ್ಯರ ಬಗ್ಗೆ ಎಚ್ಚರವಿರಲಿ. ವೀರ್ಯಸ್ಖಲನದ ಬಗ್ಗೆ ಭಯ, ಚಿಂತೆ ಬೇಡ.
ಕೇಳಿದ್ರಲ್ಲ ಸ್ನೇಹಿತರೆ, ಭಾವನೆಗಳ ಬಗ್ಗೆ ಹಾಗೂ ನಿದ್ರೆಯ ಹಲವು ಪ್ರಶ್ನೆಗಳಿಗೆ ಇವು ಉತ್ತರವಾಗಿತ್ತು. ಇನ್ನು ನಮ್ಮ ಮುಂದಿನ ಅಧ್ಯಾಯದಲ್ಲಿ ಹದಿಹರೆಯದವರ ಮನಸ್ಸು, ಭಾವನೆಗಳು, ವಿಚಾರಗಳು, ವಿವಾಹೇತರ ಸಂಬಂಧ, ಸುಖ ದಾಂಪತ್ಯದ ಗುಟ್ಟೇನು, ಸಾಮಾನ್ಯ ಲೈಂಗಿಕ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರವೇನು, ಇವೆಲ್ಲವೂ ಮುಂದಿನ ಅಧ್ಯಾಯದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ. ಇನ್ನು ನಿಮ್ಮ ಭೇಟಿ ಮುಂದಿನ ಅಧ್ಯಾಯದಲ್ಲಿ. ನಮಸ್ಕಾರಗಳು.